ಬಿಜಾಪುರದಲ್ಲಿ ಬೆಳ್ಳಂಬೆಳಗ್ಗೆಯೇ ಜವರಾಯ ರುದ್ರ ನರ್ತನ ಮಾಡಿದ್ದಾನೆ. ಸಿಂದಗಿಯ ಬೈಪಾಸ್ ಬಳಿ ಲಾರಿ ಮತ್ತು ಟಂಟಂ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ್ದು ಟಂಟಂ ಲಾರಿ ಅಡಿಗೆ ಸಿಲುಕಿದೆ. ಇದರಿಂದ ಟಂಟಂ ವಾಹನದಲ್ಲಿ ಪ್ರಯಾಣಿಸ್ತಾ ಇದ್ದ 8 ಮಂದಿ ಸ್ಥಳದಲ್ಲೇ ಮೃತಪಟ್ಟಿದ್ದು, ಇವರೆಲ್ಲರೂ ಮಹಿಳೆಯರು ಅನ್ನೋ ಶಂಕೆ ವ್ಯಕ್ತವಾಗಿದೆ. ಗಬಸಾವಳಗಿ ಗ್ರಾಮದ ಈ ನತದೃಷ್ಟರು ಮದುವೆ ಅಡುಗೆ ಕಾರ್ಯದ ನಿಮಿತ್ತ ತೆರಳುತ್ತಾ ಇದ್ರು. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ರಾಜು ಪಾಟೀಲಿಂದ. ರಾಜು, ಈ ಒಂದು ಅಪಘಾತ ಸುಮಾರು ಎಷ್ಟೊತ್ತಿಗೆ ಸಂಭವಿಸಿದೆ? ಅಪಘಾತಕ್ಕೆ ಕಾರಣ ಏನು ಅಂತ ತಿಳಿದು ಬಂದಿದೆ? ಶ್ವೇತಾ, ಈ ಒಂದು ಅಪಘಾತ ಕಳೆದ 1.5 ಗಂಟೆ ಹಿಂದಷ್ಟೇ ಸಂಭವಿಸಿರುವುದಾಗಿ ತಿಳಿದು ಬಂದಿದೆ. ಅಪಘಾತಕ್ಕೆ ಚಾಲಕರ ನಿರ್ಲಕ್ಷ್ಯತನವೇ ಪ್ರಮುಖವಾದ ಕಾರಣ ಅಂತಕ್ಕಂಥದ್ದು ತಿಳಿದು ಬಂದಿದೆ. ಈಗಾಗಲೇ ತಿಳಿಸಿದಂತೆ ಸುಮಾರು 10ಕ್ಕೂ ಹೆಚ್ಚು ಜನ ಈ ಒಂದು ದುರ್ಘಟನೆಯಲ್ಲಿ ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿದೆ. ಶ್ವೇತಾ, ಈ ಟಂಟಂ ವಾಹನ ಲಾರಿ ಸಂಪೂರ್ಣವಾಗಿ ಸಿಲುಕಿರುವುದರಿಂದ ಶವಗಳು ನುಜ್ಜುಗುಜ್ಜಾಗಿದ್ದು, ಮೃತಪಟ್ಟವರ ಕುರಿತು ನಿಖರವಾದ ಗುರುತು ಮತ್ತು ಸಂಖ್ಯೆ ಇದುವರೆಗೂ ನಿಖರವಾಗಿ ತಿಳಿದು ಬಂದಿಲ್ಲವಾದರೂ 10ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಪೊಲೀಸ್ ಮೂಲಗಳು ಖಚಿತಪಡಿಸಿವೆ. ಇವರೆಲ್ಲ ಗಬಸಾವಳಗಿ ಗ್ರಾಮದವರಾಗಿದ್ದು, ಗಬಸಾವಳಗಿ ಗ್ರಾಮದಿಂದ ಸಿಂದಗಿಯ ಒಂದು ಮದುವೆ ಸಮಾರಂಭವೊಂದರಲ್ಲಿ ಅಡುಗೆ ಮಾಡಲಿಕ್ಕೆ ತೆರಳುತ್ತಿದ್ದರು ಎನ್ನಲಾಗಿದೆ. ಇದರಲ್ಲಿ ಟಂಟಂ ವಾಹನದ ಚಾಲಕ ಮಲ್ಲನಗೌಡ ಅಂತಕ್ಕಂಥವನು 45 ವರ್ಷದ ಮಲ್ಲನಗೌಡ ನಿಧನ ಹೊಂದಿದ್ದು, ಇದರಲ್ಲಿ 2 ಪುರುಷರು ಮತ್ತು ಉಳಿದವರೆಲ್ಲ ಮಹಿಳೆಯರಾಗಿದ್ದರು ಅಂತಕ್ಕಂಥ ಒಂದು ಪ್ರಾಥಮಿಕ ಮಾಹಿತಿ ತಿಳಿದು ಬಂದಿದೆ ಶ್ವೇತಾ. ಮತ್ತು ಅಲ್ಲಿ ಪೊಲೀಸರು ಸ್ಥಳೀಯರ ಸಹಾಯದಿಂದ ಲಾರಿಡಿ ಸಿಲುಕಿದಂತಹ ಶವಗಳನ್ನ ಹೊರತೆಗೆಯುವ ಯತ್ನ ಮಾಡ್ತಿದ್ದಾರೆ ಶ್ವೇತಾ. ಓಕೆ, ಲಾರಿಯಲ್ಲಿ ಯಾರ್ಯಾರಿದ್ರು? ಚಾಲಕ ಏನಾದರೂ ಸಿಕ್ಕಿದಾರಾ ಅಥವಾ ಅವರು ಕೂಡ ಗಾಯಾಳು ಆಗಿದಾರಾ? ಹೇಗೆ ಶ್ವೇತಾ, ಲಾರಿ ಚಾಲಕ ಈ ಒಂದು ಅಪಘಾತದ ನಂತರ ಲಾರಿಯನ್ನ ಅಲ್ಲೇ ಸ್ಥಳದಲ್ಲೇ ಬಿಟ್ಟು ಪರಾರಿಯಾಗಿದ್ದು, ಲಾರಿಯಲ್ಲಿದ್ದವರಿಗೆ ಯಾವುದೇ ರೀತಿಯ ಅಪಘಾತವಿಲ್ಲ. ಆದ್ರೆ ಟಂಟಂ ವಾಹನವೇ ಇಡೀ ಲಾರಿಯ ಅಡಿ ಸಿಲುಕಿರುವುದರಿಂದ ಅದರಲ್ಲಿ ಇದ್ದಂತ ಎಲ್ಲರೂ ಮೃತಪಟ್ಟಿದ್ದಾರೆ ಶ್ವೇತಾ. ಓಕೆ, ಎಲ್ಲಿ ನಡೆದಿರೋದು ಈ ಒಂದು ಅಪಘಾತ? ಈ ಒಂದು ಸ್ಥಳದಲ್ಲಿ ಯಾವಾಗಲೂ ಅಪಘಾತ ನಡೀತಾ ಇತ್ತು ಹೇಗೆ? ಶ್ವೇತಾ, ಈ ಒಂದು ಅಪಘಾತ ಸಂಭವಿಸಿರುವುದು ಬಿಜಾಪುರದಿಂದ ಗುಲ್ಬರ್ಗ ರಾಜ್ಯ ಹೆದ್ದಾರಿ 218ರಲ್ಲಿ ಈ ಒಂದು ಅಪಘಾತ ಸಂಭವಿಸಿತ್ತು. ಇಲ್ಲಿ ಸಿಂದಗಿಯ ಬೈಪಾಸ್ ಬಳಿ ಅಪಘಾತಗಳು ಒಂದು ಸಾಮಾನ್ಯ ಸಂಗತಿ ಅಂತಕ್ಕಂಥ ಮಾತನ್ನ ಹೇಳ್ಬೋದು ಶ್ವೇತಾ. ಈ ಅಪಘಾತ ಸಂಭವಿಸಿರೋದು ಬಿಜಾಪುರದ ಸಿಂದಗಿ ಪಟ್ಟಣದ ಹೊರವಲಯದ ಗುರುಕುಲ್ ಶಾಲೆ ಬಳಿ ಬೈಪಾಸ್ ರಸ್ತೆಯಲ್ಲಿ ರಾಜ್ಯ ಹೆದ್ದಾರಿ 218ರಲ್ಲಿ ಈ ಒಂದು ಅಪಘಾತ ಸಂಭವಿಸಿದೆ. ಓಕೆ, ಈ ಒಂದು ಅಪಘಾತದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 2 ಪುರುಷರಾದ್ರೆ ಮಿಕ್ಕವರೆಲ್ಲರೂ ಕೂಡ ಮಹಿಳೆಯರು ಅನ್ನುವಂತಹ ಮಾಹಿತಿ ಕೂಡ ಇದೆ. ಮನೆಯವರ ಒಂದು ಆಕ್ರಂದನ ಹೇಗಿದೆ ರಾಜು? ಸ್ಥಳಕ್ಕೆ ಗಬಸಾವಳಗಿ ಗ್ರಾಮಸ್ಥರು ಸಹ ಇದೀಗ ಧಾವಿಸುತ್ತಿದ್ದು, ಆ ಗ್ರಾಮದಲ್ಲಿ ಶೋಕದ ವಾತಾವರಣ ಮಡುಗಟ್ಟಿದೆ ಅಂತ ಹೇಳ್ಬೋದು ಶ್ವೇತಾ. ಮತ್ತು ಅವರು ಸಹ ಶವಗಳನ್ನ ಗುರುತು ಹಿಡಿಯುವ ಪ್ರಯತ್ನದಲ್ಲಿ ತೊಡಗಿದ್ದಾರೆ ಮತ್ತು ಪೊಲೀಸರ ಸಹಕಾರದೊಂದಿಗೆ ಆ ಶವಗಳನ್ನ ಹೊರತೆಗೆಯುವಲ್ಲಿ ನಿರತರಾಗಿದ್ದಾರೆ ಶ್ವೇತಾ. ಓಕೆ, ಸಾವಿಗೀಡಾದಂತಹ ಈ ಎಲ್ಲ ಮಹಿಳೆಯರು ಆಗಿರ್ಬೋದು ಅಥವಾ ಈ 10 ಮಂದಿ ಒಂದೇ ಕುಟುಂಬದವರ ಅಥವಾ ಬೇರೆ ಬೇರೆ ಕುಟುಂಬದ? ಇಲ್ಲ ಶ್ವೇತಾ, ಎಲ್ಲ ತಿಳಿಸಂತ ಇವರು ಅಡಿಗೆ ಕೆಲಸಕ್ಕೆ, ಅಂದ್ರೆ ಈ ಅಡಿಗೆ ಮದುವೆ ಸಮಾರಂಭದಲ್ಲಿ ಚಪಾತಿ ಈ ರೀತಿಯಂತ ಆಹಾರ ಪದಾರ್ಥಗಳನ್ನು ತಯಾರಿಸಬೇಕಂತ ಇವರು ಪರಿಚಾರಕರಾಗಿದ್ದು, ಅವರು ಬೇರೆ ಬೇರೆ ಕುಟುಂಬದವರು ಅಂತಕ್ಕಂಥದ್ದು ತಿಳಿದು ಬಂದಿದೆ ಶ್ವೇತಾ. ಓಕೆ, ಈ ಒಂದು ಟಂಟಂ ವಾಹನದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಜನ ಪ್ರಯಾಣಿಸ್ತಾ ಇದ್ದದೆ ಈ ಒಂದು ಅಪಘಾತಕ್ಕೆ ಕಾರಣನ ಅಥವಾ ಲಾರಿ ಚಾಲಕನ ನಿರ್ಲಕ್ಷ್ಯವೇ ಕಾರಣವೋ ಹೇಗೆ? ಶ್ವೇತಾ, ಪ್ರಮುಖವಾಗಿ ಈಗಾಗಲೇ ಇರತಕ್ಕಂಥದ್ದು ಏನಂತಂದ್ರೆ ಬಿಜಾಪುರ ಜಿಲ್ಲೆಯಾದ್ಯಂತ ಟಂಟಂ ಹಾವಳಿಗಳೇ ಜಾಸ್ತಿ ಮತ್ತು ಅದರಲ್ಲಿ ನಿಗದಿತ ಪ್ರಯಾಣಿಕರಿಗಿಂತ ಹೆಚ್ಚಿನ ಪ್ರಯಾಣಿಕರನ್ನ ತುಂಬಿಕೊಂಡು ಅವ್ರು ಪ್ರಯಾಣಿಸ್ತಿರ್ತಕ್ಕಂಥದ್ದು ಸಾಮಾನ್ಯವಾದ ಸಂಗತಿ. ಆದ್ರೆ ಈ ಒಂದು ಅತಿ ಹೆಚ್ಚಿನ ಪ್ರಯಾಣಿಕರನ್ನ ತುಂಬಿಕೊಂಡು ಸಂಚರಿಸ್ತಿರ್ತಕ್ಕಂಥ ನಿಯಂತ್ರಿಸುವಲ್ಲಿ ಮುಂಚಿನಿಂದಲೂ ಸಾರಿಗೆ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ವಿಫಲವಾಗಿದೆ ಅಂತಕ್ಕಂಥದ್ದು ಸಾರ್ವತ್ರಿಕವಾಗಿ ಕೇಳಿಬಂದಂತ ಆರೋಪ ಶ್ವೇತಾ. ಪ್ರಮುಖವಾಗಿ ಈ ಒಂದು ಅಪಘಾತಕ್ಕೆ ಸಂಭವ ಅಂತಂದ್ರೆ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಯಾಣಿಕರನ್ನ ತುಂಬಿಕೊಂಡು ಚಾಲಕ ತೆರಳುತ್ತಾ ಇದ್ದದ್ದು ಪ್ರಮುಖ ಕಾರಣವಾದ್ರೆ ಮತ್ತು ಲಾರಿ ಚಾಲಕನ ನಿರ್ಲಕ್ಷ್ಯತನವು ಇದಕ್ಕೆ ಪ್ರಮುಖ ಕಾರಣವಾಗಿದೆ ಶ್ವೇತಾ. ಓಕೆ, ಧನ್ಯವಾದಗಳು ರಾಜು ಪಾಟೀಲ್ ನಿಮ್ಮೆಲ್ಲ ಮಾಹಿತಿಗಾಗಿ.